ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಧಾ, ಹಿಂಗೆ ಕುಂತ್ಕೊಂಡ್ರೆ ನಮ್ಮನ್ನ ಎಪ್ಸಕ್ಕೆ ಯಾರನ್ನ ಬರ್ಬೇಕಾಯ್ತದೆ. ಹೆಂಗನ ಮಾಡಿ ಈಗಲೇ ಅದಕ್ಕೆನಾ ನಮ್ಮ ಪರ ಎಳ್ಕೋಬೇಕು. ಅಮ್ಮ, ನೀನು ಜಾಸ್ತಿ ತಲೆ ಓಡಿಸ್ಬೇಡ. ಮೊನ್ನೆ ಯೋಚನೆ ಮಾಡಿದೆ ಪುಟ್ಟಕ್ಕನ ಹತ್ರ ಮಾತಾಡಿದ್ದಕ್ಕೆ ಆಗಿದ್ರಂಪ ಸಾಲ್ದ. ನೋಡು, ಆತರ ಪಟ್ಟು ನಿಧಾನಕ್ಕಾಗೋ ಕೆಲಸನ ಎಡವಟ್ಟು ಮಾಡ್ಕೊಳ್ಳೋದು ಬೇಡ. ಈಗ ಏನು ಮಾಡಬೇಕು ಅಂತಿದ್ಯಾ ಅದನ್ನ ಹೇಳು. ಈಗ ನಾವು ಅತ್ತೆ ಹತ್ರ ಸ್ನೇಹ ವಿಚಾರನೆ ಮುಂದಿಟ್ಕೊಂಡು ಅವ್ರ ಬಗ್ಗೆನೇ ಮಾತಾಡ್ತಾ ಅವ್ರ ಕೋಪನ ಇನ್ನೂ ಜಾಸ್ತಿ ಮಾಡಬೇಕು. ಈಗ ಗೊತ್ತಾಯ್ತು, ನಡಿ ಹೋಗಮ್ಮ. ಸಸಿ, ರಾಧಾ, ಯಾಕ್ರವ ಹಂಗೆ ಬಂದು ಹಿಂಗೆ ಹೋಯ್ತಿದ್ದೀರಾ? ನೀವು ಚಿಂತೆಯಲ್ಲಿ ಕೂತಿರೋದನ್ನ ನೋಡಿ ಮಾತಾಡಿಸ್ಬೇಕು ಬ್ಯಾಡ್ವೋ ಅಂತ ಹೋಯ್ತಿದ್ವಿ. ಅದಕ್ಕೆ ಇತ್ತೀಚೆಗೆ ಯಾಕೋ ಚಿಂತೆನಾಗೆ ಕುಂತ್ಕೊಳ್ಳೋದು ನನಗೆ ಮಾಮೂಲಿ ಆದಂಗೆ ಆಗೋಗೈತೆ ಸಸಿ. ಆ ಮಾಮೂಲ್ಗೆ ಮುಲಾಮ್ ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತತ್ತೆ. ಮುಲಾಮ್ ಹಚ್ಚದಾಕ್ಸ್ನ ಸರಿ ಹೋಗಂತ ತ್ಯಪ್ಪು ಯಾವ್ದಾನ ಕಾಣ್ತೈತವ ನಿಂಗೆ? ಹಿರಿಯೋರ್ ಮಾತಿಗೆ ಕೊಟ್ಟ ಮಾತನಂತೆ ನಡ್ಕತ್ತಿದ್ ನಮಗೆ ಇಂಥ ಒಂದಿನ ಬತ್ತೈತೆ ಅಂತ ಗೊತ್ತಿರ್ಲಿಲ್ಲ. ವಾ, ಈಗ ನಿಮ್ಮ ಬ್ಯಾಸರಕ್ಕೆ ಯೋನ್ ಕಾರಣ ಅನ್ನೋದು ನನಗೆ ಗೊತ್ತಾಯ್ತು. ಹಬ್ಬಕ್ಕೆ ಮಗ ಸೊಸೆ ಮನೆಯಾಗಿಲ್ಲ ಅಂತಲೇ. ಹಬ್ಬ ಅನ್ನೋದು ಮನೆಯವರೆಲ್ಲರೂ ಒಟ್ಟಿಗೆ ಸೇರಕ್ಕೆ ಒಂದು ನೆಪ ಆಟೆಯ. ಮನೆಯವರೆಲ್ಲ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿದ್ರೆ ಅದೇ ಹಬ್ಬ ಅಲ್ವೇ? ಆದ್ರೆ ನಮ್ಮ ಮನೆನಾಗೆ ಅದಕ್ಕೆ ಯಾವತ್ತೂ ನಿಮ್ಮನ್ನ ಸೋತೋದರಂಗೆ ನೋಡೇ ಇಲ್ಲ. ನಿಮ್ಮ ಧೈರ್ಯ, ನಿಮ್ಮ ಮಾತು ನೋಡಿದಾಗೆಲ್ಲ ಬದುಕಿದ್ರೆ ನಿಮ್ಮಂಗೆ ಗತ್ತಾಗಿ ಬದುಕಬೇಕು ಅಂತ ಅನ್ನಿಸ್ತಿತ್ತು. ಯಾಕವ್ವ ಈಗ ಅನ್ಸ್ತಿಲ್ವೇ? ಯಾವಾಗಲೂ ಅನ್ನಿಸ್ತೈತೆ, ಆದರೆ ಇತ್ತೀಚೆಗೆ ಕಂಟಿ ನಿಮ್ಮ ಮಾತನ್ನ. ಮಾವನ ಬಗ್ಗೆ ನೀನೇನೇನೋ ಹೇಳ್ಬೇಡ. ಅತ್ತೆ ಮೇಲೆ ಮಾವಂಗೆ ಎಷ್ಟು ಗೌರವ ಇದೆ ಅಂತ ನಿನಗೆ ಗೊತ್ತಾ? ಮತ್ತೆ ಸ್ನೇಹನೂ ಅಷ್ಟೇ. ಅವತ್ತು ರಾಧವ, ನನ್ನ ಮುಂದೆ ಅವಳ ಹೆಸರು ಎತ್ತಬೇಡ. ನನ್ನ ಮಗ ನನ್ನ ಮಾತು ಮೀರಂಗ್ ಮಾಡಿದ್ದೆ ಅವಳು. ಹಾಗಾದ್ರೆ ನಿಮ್ಗೆ ಮಾವನ ಮೇಲೂ ಕೋಪ ಇದೆಯಾ ಅತ್ತೆ? ಅದಕ್ಕೆ ಕಂಟಿ ಯಾವತ್ತೂ ನಿಮ್ಮ ಮಾತನ್ನ ಮೀರೋ ಹುಡುಗಾನೇ ಅಲ್ಲ. ಆದರೂ ಈ 2-3 ತಿಂಗಳಿಂದ ಆಗ್ತಿರೋ ಘಟನೆಗಳನ್ನ ವಿಚಾರ ಮಾಡಿ ನೋಡಿದ್ರೆ ನನಗನ್ಸಿದ್ದು ಈ ದಿನ ಈ ಮನೆಯಾಗೆ ಯಾವುದೂ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ದಿದ್ದು ಏಕಾಏಕಿ ಈಟೊಂದು ವ್ಯತ್ಯಾಸ ಆಗೈತೆ ಅಂತಂದರೆ ಅದಕ್ಕೆ ಕಾರಣ ಯಾರಂತೀಯ? ಸ್ನೇಹ ಹೊಟ್ಟೆ ಆಗಿರೋ ಮಗು. ಅದಕ್ಕೆ ಸ್ನೇಹ ಬಸ್ರಿಯಾಗಿರೋಗಳಿಗೆ ಸರಿಯಾಗಿಲ್ಲ ಅಂತ ನಂಗೆ ಅನ್ನಿಸ್ತೈತೆ. ಅದಕ್ಕೆ ನಾನು ಹೇಳ್ತಿರೋದು ದಿಟ್ಟ. ಕೆಲವೊಂದು ಕೆಟ್ಟ ಜಾತಕದಲ್ಲಿ ಹುಟ್ಟೋವು ಹುಟ್ಟಕ್ಕಿಂತ ಮುಂಚೆನೇ ಸಂಬಂಧಗಳನ್ನ ದೂರ ಮಾಡ್ತೈತಂತೆ. ಈಗಲೂ ಈ ಮನೆಯಾಗ ಆಗ್ತಿರೋದು ಅದೇ ಅಲ್ವೇ? ಅದಕ್ಕೆ ಮುಂದೆ ಆಗೋ ಭಾರಿ ಅನಾಹುತನ ತಪ್ಸೋಕೆ ಈಗಲೇ ಆ ಮಗುನ ಈಗಲೇ ತೆಗ್ಸೋದು ಒಳ್ಳೇದಕ್ಕೆ. ಸಸಿಕಲಾ,
ಧೈರ್ಯ ಇದ್ರೆ ನಂತವನೇ ಹಿಂಗೆಲ್ಲ ಮಾತಾಡ್ತಿದ್ಯಾ ಸಸಿ? ಹೆಣ್ಣಾದವಳಿಗೆ ಜನ್ಮ ಕೊಡೋ ಶಕ್ತಿ ಇರ್ತೈತೆ ಹೊರ್ತು ಉಸಿರು ನಿಲ್ಸೋ ಹಕ್ಕಲ್ಲ. ಇನ್ನು ಹುಟ್ಟದೇ ಇರೋ ಕೂಸ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ ನೀನು, ನಿಂಗೆ ಸರಿ ಅನ್ಸೈತಾ? ನಂತವ ಸತ್ಯದ ಬಗ್ಗೆ ನ್ಯಾಯದ ಬಗ್ಗೆ ಬಂದು ಮಾತಾಡುವ ಒಪ್ತೀನಿ. ಆದ್ರೆ ಇನ್ನೊಂದು ಕಿತ ಹಿಂಗೆಲ್ಲ ಅನ್ಯಾಯ ದಾರಿ ಬಗ್ಗೆ ಉಸಿರೆತ್ತಿದ್ಯೋ ಉಸಾರು. ಹಂಗಲ್ಲ ಅದಕ್ಕೆ ಆ ಸ್ನೇಹದಿಂದ ನೀವು ಕಷ್ಟಪಡೋದು ನೋಡಿ ಸಾಕು. ಆ ಸ್ನೇಹನ್ ಬಗ್ಗೆ, ಆ ಸ್ನೇಹ ಮಾಡೋ ಕೆಲ್ಸದ ಬಗ್ಗೆ ನಂಗೆ ಜಿಗುಪ್ಸೆ ಇರ್ಬೋದು, ಆದ್ರೆ ಒಂದೊಂದ್ ಕಿತ ಅವಳು ಧೈರ್ಯ ಮಾಡಿ ಒಬ್ಬ ಹೆಣ್ಣಾಗಿ ನನ್ಗೂ ಅವಳನ್ನ ಮೆಚ್ಕೋಬೇಕು ಅನ್ಸೈತೆ. ಅವಳಿಂದ ನನಗೆ ತೊಂದರೆ ಆಗ್ತೈತೆ ಅಂತ ಅವಳು ಹೊಟ್ಟೆನಾಗಿರೋ ಕನಸನ್ನ ಕಿತ್ಕೊಳ್ಳೋ ಅಂತ ಕಟ್ಗೆ ಅಲ್ಲ ಈ ಬಂಗಾರಮ್ಮ. ನಮ್ಮ ಬಸ್ಸು ಅವಳು ಗಂಡನ ಮನೆಯಾಗಿದ್ದಾಗ ಆ ಪಾಪಿ ನಂಜವನ್ನು ಈ ದಯ ಮಾಡಿದ್ದು. ಆಗ ವಸು, ನಾನು, ಇವರು ನಾವೆಲ್ಲರೂ ಅನುಭವಿಸಿದ ಸಂಕಟ ಸಾಕಪ್ಪ ಸಾಕು. ನಾವ್ ಯಾರು ಇನ್ನು ಆ ನೋವಿನಿಂದ ಈಚೆಗೂ ಬಂದಿಲ್ಲ ತಿಳ್ಕ. ಅಂತಿದ್ರಾಗೆ ಈಗ ನನಗೂ ಆ ನಂಜ ಒಂದು ದಾರಿನ ಇಡಿ ಅಂತಿದ್ಯಾ ನೀನು? ಋಣ ಹತ್ಯೆ ಮಹಾಪಾಪ. ಅದೆಂತ ಎಣ್ಣೆ ಆಗಿರ್ಲಿ, ಅವಳು ಹೊಟ್ಟೆನಾಗ ಚಿಗುರ್ತಿರೋ ಮಗುನ ಚಿವುಟ್ ಹಾಕು ಅಂದ್ರೆ ಅದಕ್ಕಿಂತ ನರ್ಕ ಬೇರೆ ಇನ್ನೊಂದಿಲ್ಲ ತಿಳ್ಕ. ನನ್ನ ಕ್ಷಮಿಸಿ ಅದಕ್ಕೆ. ಈ ಮನೆಗೆ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಇವನೋ ಬಾಯಿ ತಪ್ಪ ಅಂದ್ಬಿಟ್ಟೆ. ನೀನು ಬಾಯಿ ತೆಪ್ಪಿ ಅವಳಿಲ್ಲ, ಮಗುನ ತಿಕ್ಸಿ ಅಂತ ನೇರವಾಗಿ ಅವಳ್ದೆ. ತಪ್ಪಾಯ್ತು ಅಣ್ಣಯ್ಯ, ನನ್ನನ್ನು ಕ್ಷಮಿಸ್ಬಿಡಿ. ಮತ್ತೆ ಇಂಥ ಮಾತಾಡಕ್ಕಿಲ್ಲ. ಅತ್ತೆ, ಮಾವ, ನಮ್ಮಮ್ಮ ಏನೋ ತಪ್ಪು ಮಾತಾಡ್ಬಿಟ್ಲು. ಅವಳ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ಹೋಗ್ಲಿ ಬಿಡ ಬರದ, ನೀನ್ ಯಾಕೆ ಸಮಯ ಕೇಳ್ತೀಯ? ಸಸಿ, ನಾನು ಹಿಂಗೆ ಬೈಬಾರ್ದಿತ್ತು, ಕ್ಷಮಿಸ್ಬಿಡವ. ನಾನು ಮಾಡಿದ ತಪ್ಪಿಗೆ ಇದು ಸಣ್ಣ ಶಿಕ್ಷೆ. ಅದಕ್ಕೆ ನೀವ್ ನಂಬ್ಕೋಬೇಡಿ. ರಾಧಾ, ನಿಮ್ಮವ್ವನ ಮಳಿ ಕರ್ಕೊಂಡು ನಡಿಯವ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.